ಶಾಂಟಿಫಿಕೇಶನ್ ಅಂದ್ರೆ ಪವಿತ್ರೀಕರಣ, ಪವಿತ್ರವಾಗಿಸಲಾಗೋದು. ಪವಿತ್ರವಾಗಿಸಲಾಗುವುದು ಪೇತೃ ಮೊದಲನೆಯದು, ಪೇತೃ ಎರಡನೆಯದು 9ರಲ್ಲಿ ಒಂದು ಮಾತು ಹೇಳ್ತಾನಲ್ವೇ, ಕತ್ಲಿನಿಂದ ಮತ್ತು ಮಾದಾಟದಿಂದ ಆಶ್ಚರ್ಯಕರವಾದ ಬೆಳಕಿನ ಕಡೆಗೆ ನಡೆಸಿದವರ ಗುಣಾಂತರದಲ್ಲಿ ಪ್ರಕಟವಾಗಲು ಪವಿತ್ರ ಜನರಾಗಿ ರೂಪುಗೊಂಡ ವಂಶವಾಗಿ. ಇನ್ನೇನ್ ಹೇಳ್ತಾನೆ, ರಾಜರಾಗಿ, ಯಾಜಕರಾಗಿ, ಅಮೂಲ್ಯವಾದ ಆಸ್ತಿಯಾಗಿ ನಿಮ್ಮನ್ನು ಆಯ್ಕೆ ಮಾಡಿಕೊಂಡಿದ್ದಾನೆ ಎಂದು. ಎಷ್ಟು ಮಹತ್ವದ ಮಾತುಗಳು ಇವು! ವಾವ್, ಎಷ್ಟು ಮಟ್ಟದಲ್ಲಿಗೆ ಒಂದು ರಕ್ಷಿಸಲ್ಪಟ್ಟ ವಿಶ್ವಾಸಿ. ಹೌ ಗ್ರೇಟ್ ಇಸ್ ದ ಸ್ಟೇಟಸ್ ಗಿವೆನ್ ಟು ಒಂದು ವಿಶ್ವಾಸಿಗೆ. ಯಾರು ಯೇಸು ಕ್ರಿಸ್ತನ ರಕ್ತದಿಂದ ಶುದ್ಧಿಗೊಂಡಿದ್ದಾರೋ ಅವರಿಗೆ ಇಷ್ಟು ದೊಡ್ಡ ಸ್ಥಾನಮಾನ ನೀಡಲಾಗಿದೆ ಅಂದ ಮಾತು. ಆದರೆ ಈ ಸ್ಥಾನಮಾನ ನಮಗೆ ತಿಳಿದಿರಬೇಕು. ಆ ಸ್ಥಾನಮಾನವನ್ನು ಅನುಸರಿಸಿ ನಾವು ನಡೆದುಕೊಳ್ಳಬೇಕು ಅಲ್ಲವೇ? ನಿನಗೆ ಯಾವ ಸ್ಥಾನವಿದೆಯೋ ಆ ಸ್ಥಾನಕ್ಕೆ ತಕ್ಕಂತೆ ನೀನು ನಡೆದುಕೊಂಡರೆ ನಿನಗೆ ಗೌರವ ಸಿಗುತ್ತದೆ, ನಿನಗಿರುವ ಸ್ಥಾನಮಾನ. ನೀನು ಆ ಸ್ಥಾನವನ್ನು ಬಿಟ್ಟು ಹುಚ್ಚುತನದಿಂದ ನಡ್ಕೋಜೆ, ಅದಕ್ಕಿರೋ ಪರಿಣಾಮಗಳು ಅಂತಾರಲ್ವೇ, ಆ ಎಲ್ಲವನ್ನು ಅನುಭವಿಸ್ಬೇಕಾಗ್ತದೆ. ದೇವರು ನಿನ್ನನ್ನು ಯಾವ ಸ್ಥಾನದಲ್ಲಿಟ್ಟಿದ್ದಾನೋ ಅಲ್ಲಿ ನೀನಿರ್ಬೇಕು.